ಫಸ್ಟ್ ಟೈಮ್ ನೀವು ನಿಮ್ಮ ಐಡಲ್ನ ಮೀಟ್ ಆಗಿದ್ದು? ಇಲ್ಲಿ ಅಣ್ಣವ್ರನ್ನ ವಿಷ್ಣು ಸರ್ನೆಲ್ಲ ಮೀಟ್ ಮಾಡೋಂಥ ಅವಕಾಶಗಳೇ ಸಿಗಲಿಲ್ಲ. ಈಗ ರಜನಿಕಾಂತ್ ಅವ್ರು ತೊಗೊಂಡ್ರೆ ಒಬ್ಬರು ಬಸ್ ಕಂಡಕ್ಟರ್ ಆಗಿದ್ದವರು ರಜನಿಕಾಂತ್ ಆಗೋದಿದೆಯಲ್ಲ. ನಿಮ್ ಗೋ ಟು ಕಂಫರ್ಟ್ ಫುಡ್ ಯಾವುದು? ಚಿತ್ರಾನ್ನ. ಫಂಕ್ಷನ್ಗಳು ಇದೆಲ್ಲ ಇದ್ದಾಗ ಸುಮ್ಮನೆ ಬೇರೆ ಅಂದರೆ ಸೈನಿಕರು ವೇಷ ಈ ಥರದ್ದೆಲ್ಲ ಹಾಕೊಂಡೆಲ್ಲ ಅಲ್ಲೆಲ್ಲ ಹೋದಾಗೆಲ್ಲ ದುಡಿಮೆ ಮಾಡಿದೀವಿ. 200 ರೂಪಾಯಿ 300 ರೂಪಾಯಿ ಎಲ್ಲ. ಫಸ್ಟ್ ಕಾಲೇಜ್ ಫೈಟ್ ಸ್ಕೂಲಲ್ಲೇ ಫೈಟ್ ಮಾಡಿದ್ವಿ. ಹೀರೋ ಅಲ್ವಾ? ಅದಕ್ಕೆ ಒಂದು ವಾರ ಸಸ್ಪೆಂಡು ಆಗಿದ್ದು ಸ್ಕೂಲಿಂದ. ಗುರುಪ್ರಸಾದ್ ಅವ್ರು ಹೇಳಿದ್ರು, ನೀವು ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಇದ್ರ ಮೇಲೆ ನೀವು ಒಳ್ಳೆ ಕಲಾವಿದ್ರ ಅಲ್ವಾ, ಗೊತ್ತಾಗುತ್ತೆ. ನಮಸ್ಕಾರ, ಮೆಟ್ರೋ ಸಾಗಾ ಸ್ಪೆಷಲ್ ಸೆಗ್ಮೆಂಟ್ಗೆ ಸ್ವಾಗತ. ನಾನು ಅಂಕಿತಾ ಗೌಡ. ಝೀಬ್ರಾ ಸಿನಿಮಾ ಇದೇ ನವೆಂಬರ್ 22ಕ್ಕೆ ರಿಲೀಸ್ಗೆ ರೆಡಿ ಆಗಿದೆ. ಝೀಬ್ರಾ ನಮಗ್ ಸ್ಪೆಷಲ್ ಯಾಕಂದ್ರೆ ನಮ್ಮ ಡಾಲಿ ಧನಂಜಯ ಅವರು ಬಹಳ ಸ್ಟೈಲಿಶ್ ಲುಕ್ ಅಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರೇ ಇದ್ದಾರೆ, ಅವ್ರನ್ನೇ ಮಾತನಾಡ್ಸೋಣ. ವೆಲ್ಕಮ್ ಟು ಮೈ ಶೋ. ಥ್ಯಾಂಕ್ ಯು ಅಂಕಿತಾ. ಇದು ಎಲ್ಲ ಮೊದಲುಗಳು ಅನ್ನುವಂಥ ಒಂದು ಸೆಗ್ಮೆಂಟ್. ನಿಮ್ಮ ಎಲ್ಲ ಫಸ್ಟ್ಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ, ಜೊತೆಗೆ ಝೀಬ್ರಾ ಬಗ್ಗೆ ಕೂಡ ಮಾತಾಡೋಣ. ಓಕೆ, ಫಸ್ಟ್ ಟೀಚರ್ ನಿಮಗೆ ಬಹಳ ನೆನಪಲ್ಲಿ ಉಳಿದಿರೋರು? ಫಸ್ಟ್ ಟೀಚರ್ ಅಂದರೆ ಐ ಥಿಂಕ್ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ಅನ್ಸುತ್ತೆ ಆಸ್ಮಾ ಮಿಸ್ ಅಂತ ಇದ್ರು. ಏನು ಟೀಚ್ ಮಾಡ್ತಾ ಇದ್ರು? ಕ್ಲಾಸ್ ಟೀಚರ್ ಆಗಿದ್ರು. ಕ್ಲಾಸ್ ಟೀಚರ್ ಆಗಿದ್ರು. ಓಕೆ, ಫಸ್ಟ್ ಟೈಮ್ ನಿಮ್ಮ ಪೇರೆಂಟ್ಸ್ನ ನಾನು ಪ್ರೌಡ್ ಫೀಲ್ ಮಾಡಿಸಿದೆ ಅಂತ ನಿಮಗೆ ಅನಿಸಿದ್ದು? ಫಸ್ಟ್ ಟೈಮ್ ಅಂದ್ರೆ ಈಗ ತುಂಬಾ ಯಾವಾಗಲೂ ರ್ಯಾಂಕ್ ತಗೊಂತಾ ಇದ್ದೆ. ಐ ಥಿಂಕ್ 7th ಅಲ್ಲಿ ಐ ವಾಸ್ ಡಿಸ್ಟ್ರಿಕ್ಟ್ ಟಾಪರ್ ಪಬ್ಲಿಕ್ ಎಕ್ಸಾಮ್ ಅಲ್ಲಿ. ಸೊ ಫಸ್ಟ್ ಟೈಮ್ ಪೇಪರಲ್ಲಿ ಫೋಟೋ ಬಂದಿತ್ತು. ಫೋಟೋ ಹಾಕಿ ಸಣ್ಣದಾಗಿ ಹಿಂಗೆ ಹಾಕಿದ್ರೆ, ಏನು 7ನೇ ಕ್ಲಾಸ್ ಪಬ್ಲಿಕ್ ಪರೀಕ್ಷೆಯಲ್ಲಿ ಹಾಸನಕ್ಕೆ ಫಸ್ಟ್ ರ್ಯಾಂಕ್ ತಗೊಂಡಿದ್ದಾರೆ ಅಂತ. ಓಕೆ, ಸೂಪರ್. ಫಸ್ಟ್ ಜಾಬ್ ಇಂಟರ್ವ್ಯೂ? ಇನ್ಫೋಸಿಸ್ತೇನೆ. ಅದು ಒಂದೇ ಜಾಬ್ ಇಂಟರ್ವ್ಯೂ ಮಾಡಿರೋದು ನಾನು. ಒಂದೇ ಜಾಬ್ ಇಂಟರ್ವ್ಯೂ, ಫಸ್ಟ್ ಇಂಟರ್ವ್ಯೂ, ಅದರಲ್ಲೇ ಪ್ಲೇಸ್ ಆಗಿತ್ತು. ಅದಾದ್ಮೇಲೆ ಮತ್ತೆ ಕೆಲಸಕ್ಕೆ ಅಂತೇನು, ಆಮೇಲೆ ಆಡಿಷನ್ಸ್. ಫಸ್ಟ್ ಟೈಮ್ ನೀವು ನಿಮ್ಮ ಐಡಲ್ನ ಮೀಟ್ ಆಗಿದ್ದು ಯಾರನ್ನ, ಯಾವಾಗ? ಇಲ್ಲಿ ಅಣ್ಣವ್ರನ್ನ ವಿಷ್ಣು ಸರ್ನೆಲ್ಲ ಮೀಟ್ ಮಾಡೋಂಥ ಅವಕಾಶಗಳೇ ಸಿಗಲಿಲ್ಲ. ಅಂಬರೀಷ್ ಅಣ್ಣನ ಮೀಟ್ ಮಾಡೀನಿ. ಅಂಬರೀಷ್ ಅಣ್ಣ ಡೈರೆಕ್ಟರ್ ಸ್ಪೆಷಲ್ ಮುಹೂರ್ತಕ್ಕೆ ಅಂಬರೀಷ್ ಅಣ್ಣ ಬಂದಿದ್ರು. ಸೊ ಅವಾಗ ಅವ್ರನ್ನ ಮೀಟ್ ಮಾಡಿದ್ದು ನೆನಪು. ಅದಾದಮೇಲೆ ಇನ್ನೊಂದೆರಡು ಸರಿ ಅವ್ರನ್ನ ಮೀಟ್ ಮಾಡೀನಿ. ಆ್ಯಂಡ್ ಅನಂತ್ ನಾಗ್ ಸರ್, ಅಂದರೆ ನನಗೆಲ್ಲಿ ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಅಂತೂ ಸಿಕ್ಕಿಲ್ಲ, ಆದರೆ ನನಗೆ ಲೂಪ್ ಸ್ಟುಡಿಯೋಸಲ್ಲಿ ಸಿಕ್ಕಿದ್ರು ಒಂದ್ಸರಿ. ತುಂಬ ಖುಷಿಯಿಂದ ತಪ್ಕೊಂಡು ವಿಶ್ ಮಾಡಿದ್ರು. ಒಳ್ಳೆ ಮಾಡಿಲ್ಲ ಸರ್, ಇಲ್ಲಿವರೆಗೂ ಆಗಿಲ್ಲ. ಓಕೆ, ನಮ್ಗೆ ಏನನ್ಸುತ್ತೆ ಅಂದ್ರೆ ಈಗ ರಿಪೀಟೆಡ್ಲಿ ನೋಡ್ತಾ ನೋಡ್ತಾ ಮಾಡಿದೀರಾ ಅನ್ಸುತ್ತೆ. ಇಲ್ಲ, ಹಂಗೆ ಆ ಥರದೊಬ್ರು ಕಲಾವಿದರ ಜೊತೆ ಕೆಲಸ ಮಾಡಬೇಕು ಅಂತ ಬಹಳ ಬಹಳ ಆಸೆ. ಬಟ್ ಆ ಥರದ್ದೇನು ಅವಕಾಶಗಳು ಇವತ್ತು ನಾವು ಯೂನಿವರ್ಸಿಗೆ ಹಾಕ್ಬಿಡೋಣ. ಅಲ್ಲಮ್ಮ ಸಿನಿಮಾದಲ್ಲಿ ಭರಣ ಸರ್ ಕೇಳಿದ್ರು, ಆಗ ಬಹಳ ಖುಷಿಯಾಗಿದೆ ನಾನು. ಬಟ್ ಅದೇನೋ ಅದರಲ್ಲಿ ಆಗಲಿಲ್ಲ. ಬಟ್ ಅವರು ಎಲ್ಲದನ್ನು ಫಾಲೋ ಮಾಡಿದರು. ನನಗದು ಆಶ್ಚರ್ಯ ಆಯಿತು. ತಬ್ಕೊಂಡು ತುಂಬ ಒಳ್ಳೆ ಕಲಾವಿದರು, ನೀವು ಹೋಗ್ತಿರೋ ದಾರಿ ಸರಿಯಾಗಿದೆ, ಹಿಂಗೆ ಮಾಡಿ ಧನಂಜಯ ಅಂತೇಳಿ ವಿಶ್ ಮಾಡಿ ಕಳಿಸಿದ್ರು. ಸೂಪರ್. ಫಸ್ಟ್ ನೀವು ಬರೆದಿರೋ ಅಂಥ ಪತ್ರ ಯಾರಿಗಾದ್ರೂ ಆಗಿರ್ಬೋದು, ಯಾವ ಥರದ ಪತ್ರ? ನಾನು ಫಸ್ಟ್ ಧನಂಜಯ ಅವರು ಒಂದು ಲೆಟರ್ ಬರೆದಿದ್ದು. ಫಸ್ಟ್ ಲೆಟರ್ ತುಂಬ ವಿಷಯಗಳು ರಿಕಾಲ್ ಮಾಡಿಸ್ತೀರಾ? ಇಲ್ಲ, ಹಾಸ್ಟೆಲಲ್ಲಿದ್ದಾಗ ಐ ಥಿಂಕ್ ಒಂದೊಂದು ಒಂದು ಒಳ್ಳೆ ಲವ್ ಸ್ಟೋರಿ ಇತ್ತು. ಅವಾಗ ಡೆಲ್ಲಿಗೆ ಪತ್ರ ಬರಿತಾ ಇದ್ದೆ. ಡೆಲ್ಲಿಗೆ ಪತ್ರ ಅದ ಈ ನಿಮ್ಗೆ ಎಷ್ಟು ಸಾಹಿತ್ಯದ ಕಡೆ ಒಲವಿದೆ ಅನ್ನೋದು ನಮಗೆ ಗೊತ್ತು. ಆ ಪತ್ರನೂ ಎಷ್ಟು ಪೊಯೆಟಿಕ್ ಆಗಿರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ಓಕೆ, ಫಸ್ಟ್ ಝೀಬ್ರಾ ಸ್ಕ್ರಿಪ್ಟ್ ಕೇಳಿದಾಗ ಅಥವಾ ಓದಿದಾಗ ಏನು ಅನ್ಸಿತ್ತು ಅಂತ? ಫಸ್ಟ್ ನರೇಷನಲ್ಲೇ ಅದ್ಭುತ ಅನ್ಸಿದ್ದು ನನಗೆ. ನಾನು ಮೈಸೂರಲ್ಲಿ ಹೊಯ್ಸಳ ಶೂಟಿಂಗಲ್ಲಿ ಇದ್ದಾಗ ಬಂದು ನರೇಟ್ ಮಾಡಿದ್ದು ಡೈರೆಕ್ಟರ್ ಅವರು. ಫಸ್ಟ್ ಟೈಮ್ ನರೇಷನಲ್ಲೇ ನನಗೆ ಅದ್ಭುತ ಅನಿಸಿದ್ದು. ಏಕೆಂದರೆ ಅದು ಕಂಪ್ಲೀಟಾಗಿ ಹೊಸದು. ಬ್ಯಾಂಕ್ ಒಳಗಡೆ ನಡೆಯುವಂಥ, ಈಗ ನಾವು ಎವ್ರಿ ಡೇ ಟ್ರಾನ್ಸಾಕ್ಷನ್ಸ್ ಅದು ಇದು ನಾವು ಮಾಡ್ತಾನೆ ಇರ್ತೀವಿ. ಎಷ್ಟೊಂದು ಸರಿ ಮೋಸನೂ ಹೋಗ್ತಾ ಇರ್ತೀವಿ. ಯಾರೋ OTP ಕೇಳ್ತಾರೆ, ಅದು ಇದು ಆ ಥರದ ಇನ್ಸಿಡೆಂಟ್ಸು ಕೇಳ್ತಾ ಇರ್ತೀವಿ ಎಲ್ಲ. ಸೊ ಅದೆಲ್ಲ ಹಿಂಗೆ ವರ್ಕ್ ಆಗುತ್ತೆ ಅಂತ, ಬ್ಯಾಂಕ್ ಒಳಗಡೆ ಏನೇನೆಲ್ಲ ಮಾಡ್ಬೋದು ಅನ್ನೋದು, ಅದು ತುಂಬ ಚೆನ್ನಾಗಿ ಬರೆದಿದ್ರು ಅವರು.
ನಾನು ಅವ್ರನ್ನ ಅದೇ ಕೇಳಿದೆ, ನೀವೇನಾದರೂ ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದೀರಾ ಅಂತ. ಯಾಕೆಂದರೆ ಒಳಗಡೆ ಇರೋರಿಗೆ ಮಾತ್ರ ಗೊತ್ತಿರುತ್ತಲ್ವ ಅದೆಲ್ಲದು. ಕೆಲವೊಂದು ವಿಷಯ ಫಸ್ಟ್ ಟೈಮೇ ನನಗೆ ಖುಷಿಯಾಗಿ ಇಲ್ಲ ಇದು ಸಿನಿಮಾ ಮಾಡೋಣ ಅಂತಲೇ ಹೇಳಿದ್ದು. ಇನ್ನು ಝೀಬ್ರಾ ಟೈಟಲ್ ಕೇಳಿದಾಗ ನಮಗೇನು ಅನ್ಸುತ್ತೆ, ಪ್ಯಾನ್ ಇಂಡಿಯಾ ಅನ್ನೋ ಕಾರಣಕ್ಕೆ ಎಲ್ಲ ಲ್ಯಾಂಗ್ವೇಜ್ಗೂ ರಿಲೇಟಬಲ್ ಆಗಿರೋ ಥರದ್ದು ಒಂದು ಟೈಟಲ್ ಇಟ್ಟಿರ್ಬೋದು ಅಂತ. ಬಟ್ ನೀವು ಅದರಲ್ಲಿ ಪಾತ್ರ ನಿರ್ವಹಣೆ ಮಾಡಿರೋ ಆಬ್ವಿಯಸ್ಲಿ ನಿಮಗೆ ಅದ್ರ ರೀಸನ್ ಗೊತ್ತಿರುತ್ತೆ ಯಾಕೆ ಅಂತ. ಬ್ಲ್ಯಾಕ್ ಆ್ಯಂಡ್ ವೈಟ್, ಬ್ಲ್ಯಾಕ್ ಆ್ಯಂಡ್ ವೈಟ್, ಝೀಬ್ರಾ ಬ್ಲ್ಯಾಕ್ ಸ್ಟ್ರೈಪ್ಸ್ ವೈಟ್ ಸ್ಟ್ರೈಪ್ಸ್ ಅಲ್ಲ. ಸಿನಿಮಾ ನಿಮಗೆ ಚೆಸ್ ಥರ ಇದೆ, ಅದಕ್ಕೇ ಬ್ಲ್ಯಾಕ್ ಹಾರ್ಸ್ ವೈಟ್ ಹಾರ್ಸ್ ಅಂತ ಟೀಸರಲ್ಲಿ ನೋಡಿದ್ರೆ ಅವರು 2 ಕ್ಯಾರೆಕ್ಟರ್ನ ಡಿಫೈನ್ ಮಾಡಿದ್ದಾರೆ, ನಂದು ಮತ್ತು ಸತ್ಯದೇವ್ದು. ಸೊ ನಿಮಗೆ ಆ ಚೆಸ್ ಮೂವ್ಗಳ ಥರನೇ ಇರುತ್ತೆ ಸಿನಿಮಾ. ಸೊ ಹಾಗಾಗಿನೇ ಝೀಬ್ರಾ ಅಂತ ಇಟ್ಟಿರೋದು. ಸಿಸ್ಟಮಲ್ಲಿ ನಿಮಗೆ ಬ್ಲ್ಯಾಕ್ ಮನಿ, ವೈಟ್ ಮನಿ, ಓಕೆ, ಸಾಕಷ್ಟು ಮೀನಿಂಗ್ಸ್ ಇದೆ, ಸಾಕಷ್ಟು ಅರ್ಥಗಳಿದೆ. ಆ್ಯಂಡ್ ಸಿನಿಮಾದಲ್ಲೂ ಅಷ್ಟೇ, ನಿಮಗೆ ಬ್ಲ್ಯಾಕ್ ಮನಿನ ವೈಟ್ಗೆ ಹೆಂಗೆ ಕನ್ವರ್ಟ್ ಮಾಡ್ಬೋದು ಅನ್ನೋದ್ರಿಂದ ಹಿಡಿದು ಹೆಂಗೆಲ್ಲ ಮಾಡ್ತಾರೆ ಅನ್ನೋದ್ರಿಂದ ಹಿಡಿದು ಎಲ್ಲ ವಿಷಯಗಳೂ ಅಟೆಂಡ್ ಆಗಿದೆ. ಎಲ್ಲದು ಹೊಸದದು. ಇದೊಂಥರ ಹೆಂಗಂದ್ರೆ ನಮ್ಮೆಲ್ಲರೂ ದಿನಚರಿಲಿ ಇರುವಂತ ಕಥೆನೇ ಆದ್ರೂ ನಮಗ್ ಗೊತ್ತಿಲ್ದಿರೋ ವಿಷಯಗಳು ನಮ್ಗೆ ಹೊಸದು. ನಾವು ಬರೀ ಏನು ಮಾಡ್ತಿರ್ತೀವಿ, ಕಾಮನ್ ಮ್ಯಾನ್, ನಾವು ದುಡಿಮೆ ಮಾಡ್ತಿರ್ತೀವಿ, ಅದರಲ್ಲಿ ಬ್ಯಾಂಕಲ್ಲಿ ಬ್ಯಾಂಕಿಗೆ ಸಂಬಳ ಬರುತ್ತೆ ಅಥವಾ ಬಂದಿರೋ ದುಡ್ಡು ಬ್ಯಾಂಕಿಗೆ ಬರುತ್ತೆ, ಅದರಲ್ಲಿ ಟ್ರಾನ್ಸಾಕ್ಷನ್ ಮಾಡಿಕೊಂಡು ಲೋನ್ಸ್ ತೊಗೊಂಡು ಅಷ್ಟೇ ನಾವು ಬದುಕು ಕಟ್ಕೊಳ್ಳೋದ್ರಲ್ಲಿ ಬ್ಯುಸಿ ಇರ್ತೀವಿ. ಬಟ್ ನಮ್ಮ ದುಡ್ಡನ್ನು ಇಟ್ಕೊಂಡು ಯಾರ್ಯಾರು ದೊಡ್ಡವ್ರು ಏನೇನೆಲ್ಲ ಮಾಡ್ತಿರ್ತಾರಲ್ಲ, ಅಥವಾ ಬ್ಯಾಂಕ್ ಒಳಗಡೆ ಏನೇನೆಲ್ಲ ಆಗ್ಬೋದಲ್ಲ, ಆ ಥರದ್ದನ್ನು ತುಂಬ ಚೆನ್ನಾಗಿ ಅಟೆಂಡ್ ಮಾಡಿದ್ದಾರೆ. ನಮಗೆ ಈಗ ಟ್ರೇಲರ್ ನೋಡಿದಾಗ ನಮ್ಗೆ ಒಂದಷ್ಟು ವಿಚಾರಗಳು ಗೊತ್ತಾಗುತ್ತೆ ನಿಮ್ಮ ಪಾತ್ರದ ಬಗ್ಗೆ, ಹೀಗೆಲ್ಲ ಇರ್ಬೋದು ಅಂತ ಗೆಸ್ ಮಾಡ್ತೀವಿ. ತುಂಬ ಸ್ಟೈಲಿಶ್ ಆಗಿ ಕಾಣ್ತಿದ್ದೀರಾ, ಅಥವಾ ಈ ಹಿಂದಿನ ಎಲ್ಲ ಪಾತ್ರಗಳು ತಗೊಂಡ್ರು ಇದೇನೋ ಡಿಫ್ರೆಂಟ್ ಅಂತ ಖಂಡಿತವಾಗ್ಲೂ ಅನಿಸುತ್ತೆ. ನೀವು ಝೀಬ್ರಾದಲ್ಲಿರುವಂಥ ಪಾತ್ರದ ಒಂದು 5 ಟ್ರೇಡ್ಸ್ ಹೇಳೋದಾದರೆ ನಿಮ್ಮ ಪಾತ್ರದ ಬಗ್ಗೆ. ಅಲ್ಲಿ ಝೀಬ್ರಾ ಟೈಟ್ಲ್ ಮೇಲೇ ಹಾಕಿದ್ದೀವಿ, ಲಕ್ ಫೇವರ್ಸ್ ದ ಬ್ರೇವ್ ಅಂತ. ಸೊ ಆ ಥರ ತುಂಬ ಬ್ರೇವ್ ಕ್ಯಾರೆಕ್ಟ್ರು, ತುಂಬ ಪವರ್ಫುಲ್ ಕ್ಯಾರೆಕ್ಟ್ರು. ಒಳ್ಳೆಯವನ ಕೆಟ್ಟವನ ಐ ಥಿಂಕ್ ಅದು ಡೆಫಿನಿಷನ್, ಅದು ನಾವು ಡಿಫೈನ್ ಮಾಡೋಕ್ಕಾಗಲ್ಲ. ಅದು ಸಿನಿಮಾ ನೋಡಿದ್ರೆ ನಿಮಗೂ ಅನಿಸುತ್ತೆ. ಆ್ಯಂಡ್ ಈಸ್ ವೆರಿ ಎಮೋಷನಲ್ ಆಲ್ಸೋ. ಅಂದ್ಕೊಂಡಿದ್ದನ್ನು ಸಾಧಿಸ್ಬೇಕು ಅಂತ, ಈ ಡೀಲ್ ಮಾಡಬೇಕು ಅಂದರೆ ಈ ಡೀಲ್ ಮಾಡಬೇಕು, ಆ ಥರದ್ದು ಪಾತ್ರ, ಯಾವ ಕಾರಣಕ್ಕೂ ಬಿಡಲ್ಲ ಅಂತ. ಅದಕ್ಕೆ ಏನೇನು ಮಾಡ್ಬೋದು, ಯಾವ್ಯಾವ ದಾರಿಲಿ ಹೋಗ್ಬೋದು, ಯಾವ ದಾರಿಲಾದ್ರೂ ಹೋಗಿ ಅಂದ್ಕೊಂಡಿದ್ದ ಕೆಲಸ ಮಾಡುವಂಥ ಪಾತ್ರ ಅದು. ಈಗ ನಾವು ಟಗರುಲಿ ಡಾಲಿಯಾಗಿ ನೋಡಿದ್ದೀವಿ, ಅಥವಾ ಪುಷ್ಪದಲ್ಲಿ ನೀವು ಮಾಡಿದಂಥ ಪಾತ್ರ ಆಗಿರ್ಬೋದು. ಈಗ ಝೀಬ್ರಾದಲ್ಲಿ ಪ್ರೊಟಗಾನಿಸ್ಟ್ ಅಥವಾ ಆ್ಯಂಟಗಾನಿಸ್ಟ್ ಆಗಿ ಮಾಡುವಾಗ ನಿಮ್ಮ ಪ್ರಿಪ್ರೇಷನ್ಸ್ ಹೆಂಗಿರುತ್ತಂತ, ಒಂದು ಪಾಸಿಟಿವ್ ಪಾತ್ರ ನೋಡೋ ರೀತಿ ಡಾಲಿ ಅವರು, ಒಂದು ನೆಗೆಟಿವ್ ಪಾತ್ರ ನೋಡೋ ರೀತಿ. ಪ್ರಿಪ್ರೇಷನ್ಸ್ ಅಂದರೆ ನನಗೆ ಐ ಥಿಂಕ್ ಅವರು ಕತೆ ಹೇಳಿದಾಗ, ಸ್ಕ್ರಿಪ್ಟು ಓದಿದಾಗ ಅದೊಂದು ಪಾತ್ರ ಫಾರ್ಮ್ ಆಗಿಬಿಡುತ್ತೆ. ಇವಾಗ ಆ ಪಾತ್ರ ಏನು, ಯಾಕಂಗೆ ಬಿಹೇವ್ ಮಾಡುತ್ತೆ, ಅದರದ್ದು ಇತಿಹಾಸ ಏನು ಅನ್ನೋದ್ರ ಮೇಲೆ. ಇವಾಗ ಫಾರ್ ಎಕ್ಸಾಂಪಲ್, ಈಗ ನಾನು ಇವತ್ತಿಗೆ ನಾನು ಏನಾಗಿದ್ದೀನಿ ಅಥವಾ ನಂದೇನೋ ಒಂದು ವ್ಯಕ್ತಿತ್ವ ಡಿಫೈನ್ ಆಗಿರುತ್ತೆ, ಅದು ನನ್ನ ಎಲ್ಲ ಅನುಭವಗಳಿಂದ ನಾನು ಬೆಳೆದು ಬಂದಿರೋ ಪರಿಸರದಿಂದ ಆಗಿರುತ್ತಲ್ವ. ಸೊ ಹಾಗೆ ಪ್ರತಿ ಪಾತ್ರದ ಬಗ್ಗೆನೂ ಕೇಳಿದಾಗ ಅದ್ರದ್ದು ಇಡೀ ಇತಿಹಾಸ ತಿಳ್ಕೊಂಡ್ರೆ ಐ ಥಿಂಕ್ ಇನ್ನೆಲ್ಲದು ಮಾಡ್ಕೊಂಡು ಹೋಗೋದು ಈಸಿ. ಅದ್ರ ತಕ್ಕಂಗೆ ಅದು ಬಿಹೇವ್ ಮಾಡೋಕ್ಕೆ ಸಾಧ್ಯ, ಅದ್ರ ತಕ್ಕಂಗೆ ಅದು ಆ್ಯಕ್ಟ್ ಮಾಡೋಕ್ಕೆ ಸಾಧ್ಯ, ರಿಯಾಕ್ಟ್ ಮಾಡೋಕ್ಕೆ ಸಾಧ್ಯ. ಅದನ್ನು ಯಾವ ರೈಟರ್ಸು ತುಂಬ ಚೆನ್ನಾಗಿ ಬರ್ಕೊಬಂದಿರ್ತಾರೆ, ಯಾವ ನಿರ್ದೇಶಕರು ತುಂಬ ಚೆನ್ನಾಗಿ ಬರ್ಕೊಬಂದಿರ್ತಾರೆ, ಆ ಸಿನಿಮಾದ ಪಾತ್ರಗಳು ತುಂಬ ಚೆನ್ನಾಗಿ ನಿಂತ್ಕೋತವೆ. ಸೂಪರ್. ಸೊ ಅದೇ ನಮಗೆ ಫ್ಯೂಯಲ್. ಸೊ ಯಾವ ಪಾತ್ರ ಆದ್ರೂ ಹಾಗೇ ವರ್ಕ್ ಮಾಡಬೇಕು. ಓಕೆ, ಫಸ್ಟ್ ಟೈಮ್ ಚಿರಂಜೀವಿ ಅವ್ರನ್ನ ಭೇಟಿ ಮಾಡಿದ್ದು? ಐ ವಾಸ್ ಎಕ್ಸೈಟೆಡ್, ಹ್ಯಾಪಿ, ಸ್ವಲ್ಪ ಟೆನ್ಷನ್ ಕೂಡ ಇತ್ತು. ನಾನು ಯೂಶ್ವಲಿ ಸ್ಟೇಜ್ ಮೇಲೆಲ್ಲ ಮಾತಾಡ್ಬೇಕಾದ್ರೆ ಆರಾಮಾಗಿ ಮಾತಾಡ್ತೀನಿ. ಅವತ್ತು ಯಾಕೆಂದರೆ ಲೆಜೆಂಡ್ರಿ ಕ್ಯಾರೆಕ್ಟರ್ ಅಲ್ವಾ, ಸೊ ಅಷ್ಟು ದೊಡ್ಡವರು, ಹಿರಿಯರು, ಆಮೇಲೆ ಎಲ್ಲ ಚಿತ್ರರಂಗದಲ್ಲೂ ಒಂದು ಒಳ್ಳೆ ಸ್ನೇಹ ಮೇಂಟೈನ್ ಮಾಡಿರುವಂಥ ಜೀವ. ಆ್ಯಂಡ್ ಹೇಳ್ತಿರೋದು ಒಂದು ಅಂದರೆ ಅದೊಂದು ಈಗ ಎಲ್ರದ್ದು ಜರ್ನಿಗಳಿರುತ್ತಲ್ಲ, ಸೊ ಒಂದು ದೊಡ್ಡ ಜರ್ನಿಗಳು ಮಾಡ್ಕೊಂಡು ತುಂಬಾ ವೈರಲ್ ಆಯ್ತು. ಅದಕ್ಕೆ ನಾನು ಮಾತು ಕೇಳ್ತಾ ಇರೋದು, ಅಂದರೆ ನೀವು ನಿಮ್ಮ ಜರ್ನಿಯನ್ನ ಅವ್ರ ಜರ್ನಿನ ಕನೆಕ್ಟ್ ಮಾಡಿದಂಥ ರೀತಿ ಇದೆಯಲ್ಲ, ಡೆಫಿನೆಟ್ಲಿ ನಮಗೆ ಕನೆಕ್ಟ್ ಆಗೇ ಆಗುತ್ತಲ್ವಾ. ಈಗ ನೋಡಿ, ಈಗ ರಜನಿಕಾಂತ್ ಅವ್ರು ತಗೊಂಡ್ರೆ, ಒಬ್ರು
ಬಸ್ ಕಂಡಕ್ಟರ್ ಆಗಿದ್ದವರು ರಜನಿಕಾಂತ್ ಆಗೋದಿದೆಯಲ್ಲ, ಹಾಗೆ ಚಿರಂಜೀವಿ ಅವ್ರು ತೊಗೊಂಡ್ರೆ ಒಬ್ಬರು ಕಾನ್ಸ್ಟೇಬಲ್ ಮಗ ಬಂದು ಒಂದು ಮೆಗಾಸ್ಟಾರ್ ಆಗಿ ನಿಂತ್ಕೊಳ್ಳೋದಿದೆಯಲ್ಲ. ಆ್ಯಂಡ್ ಅವರು ಕೂಡ ವಿಲನ್ ಆಗಿ ಎಲ್ಲ ಮಾಡಿ ಹೀರೋ ಆಗಿ ಮೆಗಾಸ್ಟಾರ್ ಆಗಿ ಒಬ್ಬರು ಲೀಡ್ರ್ ಆಗಿ. ಸೊ ಯಾವುದೇ ಜರ್ನಿಗಳು ನಮಗೆ ಇನ್ಸ್ಪಿರೇಷನ್ ಏನೇ, ಅಥವಾ ನಮ್ಮ ಹೇಳ್ತಿರೋದು ಕರ್ನಾಟಕದ ನಾವು ಎಷ್ಟೇ ಈಗ ಆ್ಯಕ್ಟ್ರುಗಳು ಅಂತ ತೊಗೊಂಡಾಗ ಎಷ್ಟು ಜನ ಎಲ್ಲ ಆ್ಯಕ್ಟ್ರುಗಳು ಹಾಗೆ ಬಂದಿರೋದಲ್ವ. ಹೌದು, ಹಾಗೆ ಅಣ್ಣವ್ರನ್ನೇ ತೊಗೊಳ್ಳಿ. ಅಣ್ಣವರು ನಮ್ಮ ಚಾಮರಾಜನಗರ, ಗಾಜನೂರು ಅಲ್ಲಿಂದ ಬಂದು ಒಂದೊಂದು ಕರ್ನಾಟಕದ ಒಂದು ಹೆಮ್ಮೆಯಾಗಿ ಅಣ್ಣವರಾಗಿ ಕರ್ನಾಟಕಕ್ಕೆ ದೇವರಾಗಿ ನಿಂತ್ಕೊಳ್ಳೋದಿದೆಯಲ್ಲ. ಸೊ ಆ ಜರ್ನಿಗಳೆಲ್ಲ ಡೆಫಿನೆಟ್ಲಿ ಇನ್ಸ್ಪೈರ್ ಮಾಡ್ತವೆ. ಅದನ್ನೇ ಹೇಳಿದೆ, ಈಗ ನಮ್ಮ ಜೀವನದಲ್ಲಿ ಯಾವಾಗಲಾದರೂ ಏನೂ ಆಗ್ತಾಯಿಲ್ಲ, ಇನ್ನೇನೋ ಅನಿಸಿದ್ರೆ ಅಥವಾ ಸೋತಾಗ ಇನ್ನೊಂದು ಮತ್ತೊಂದು ಆ ಥರದ್ದು ಜರ್ನಿಗಳು ಇನ್ಸ್ಪೈರ್ ಮಾಡ್ತಾವಲ್ವ. ಅದೇ ಅಲ್ಲೇನೋ ಆಗಿದೆ. ಈಗ ಅಮಿತಾಬ್ ಬಚ್ಚನ್ ಅವರು ಒಂದು ಇಂಟರ್ವ್ಯೂವಲ್ಲಿ ಹೇಳ್ತಾರೆ, ಅವರು ನಾನು ಎಲ್ಲದನ್ನೂ ಕಳ್ಕೊಂಡು ಏನು ಮಾಡಬೇಕು ಅಂತ ಗೊತ್ತಿಲ್ಲದಲ್ಲೇ ಯೋಚನೆ ಮಾಡ್ತಾಯಿದ್ದೆ. ಅವಾಗ ನಾನು ಏನು ಮಾಡ್ಬೋದು ಅಂತ ಯೋಚನೆ ಮಾಡಿದೆ. ನಾನು ಆ್ಯಕ್ಟ್ ಮಾಡಬೇಕು ಅಂತ ಹೇಳಿ ನಾನು ಹೋಗಿ ಮತ್ತೆ ಅವಕಾಶ ಕೇಳಿದೆ. ಆವಾಗ ನನಗೆ ಮೊಹಬ್ಬತ್ತೆ ಸಿನಿಮಾದಲ್ಲಿ ಅವಕಾಶ ಸಿಕ್ಕಿ ಮತ್ತೆ ನಾನು ಆ್ಯಕ್ಟ್ರಾಗಿ ಐ ಕೇಮ್ ಬ್ಯಾಕ್ ಅಂತ. ಸೊ ಬದುಕಲ್ಲಿ ಯಾವಾಗಲೂ ಗೆಲ್ತಾನೇ ಇರೋಕ್ಕಾಗಲ್ಲಲ್ಲ. ಸೋಲ್ತೀವಿ ಆ್ಯಂಡ್ ಸೋಲು ಬೇಕು ಕೂಡ. ಸೋಲ್ದಲ್ಲ ಯಾರು ಇರೋಕ್ಕಾಗಲ್ಲ ಖಂಡಿತವಾಗ್ಲೂ. ಸೊ ಆ ಥರದ ಪರಿಸ್ಥಿತಿಗಳಲ್ಲಿ ಮತ್ತೆ ಏನು ಮಾಡಬೇಕು ಅನ್ನೋ ಕಡೆಗೆ ಯೋಚನೆ ಮಾಡಿದಾಗ ಕೆಲವೊಂದು ಜರ್ನಿಗಳು ತುಂಬ ಇನ್ಸ್ಪೈರ್ ಮಾಡ್ತವೆ. ಆ ಥರದ್ದು ಒಂದು ಜರ್ನಿ ಚಿರಂಜೀವಿ ಅವ್ರದ್ದಲ್ವ. ಸೊ ಹಂಗಾಗಿ ತುಂಬ ಖುಷಿಯಿಂದ ಅದನ್ನು ಹೇಳ್ಕೊಂಡೆ. ಆನ್ ಸ್ಟೇಜ್ ಮಾತಾಡಿದ್ದು ನಾವು ನೋಡಿದ್ವಿ, ಡೈರೆಕ್ಟಾಗಿ ಸಿಕ್ಕಿದಾಗ ಫಸ್ಟ್ ಭೇಟಿ ಏನು ಮಾತಾಡಿದ್ರಿ ಅಥವಾ ಏನು? ವೆರಿ ವಾರ್ಮ್, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆಮೇಲೆ ಆ ಸ್ಪೀಚ್ ಮುಗಿಸಿ ಬಂದಾಗಲೂ ಅಷ್ಟೇ, ನೀವು ಇಲ್ಲೇ ತುಂಬ ಬ್ಯುಸಿ ಆಗ್ತೀರಾ ನೀವು ಅಂತ ಹೇಳಿದ್ರು. ಆ್ಯಂಡ್ ಹೊರಡಬೇಕಾದ್ರೂ ಅಷ್ಟೇ, ಸಿ ಯು ಸೂನ್ ಧನಂಜಯ್ ಅಂದ್ಬಿಟ್ಟು ಹೋದ್ರು ಅವರು. ಸೂಪರ್. ಫಸ್ಟ್ ಟೈಮ್ ನಿಮಗೆ ಅನಿಸಿದ್ದು ನನ್ನಲ್ಲೊಬ್ಬ ಆರ್ಟಿಸ್ಟ್ ಇದ್ದಾನೆ, ಕ್ರಿಯೇಟಿವ್ ಪರ್ಸನ್ ಇದ್ದಾನೆ, ನಾನು ಇದೇ ಫೀಲ್ಡ್ ಚೂಸ್ ಮಾಡಬೇಕು ಅಂತ ಮೊದಲ ದಿನಗಳು? ಅಂದರೆ ಚಿಕ್ಕ ಹುಡುಗನಿಂದ ಆ್ಯಕ್ಟ್ ಮಾಡ್ತಾ ಇದ್ದೆ. ಚಿಕ್ಕ ಹುಡುಗನಿಂದ ನನಗೆ ಗೊತ್ತಿಲ್ಲದೇ ಇರೋ ವಯಸ್ಸಿಂದನೇ ಆ್ಯಕ್ಟ್ ಮಾಡ್ತಾ ಇದ್ದೆ. ನಾನು ಸ್ಕೂಲ್ ಸ್ಟೇಜಲ್ಲಿ ಪ್ರತಿ ವರ್ಷವೂ ಸಣ್ಣ ನಾಟಕಗಳು ಮಾಡಿದ್ದೀನಿ. ಅವಾಗ ಸಾಕ್ಷರತಾ ಆಂದೋಲನ ಅಂತೆಲ್ಲ ಮಾಡಿದ್ರು ನಾವು. ಅವಾಗ ಮೋಸ್ಟ್ಲಿ 5ನೇ ಕ್ಲಾಸ್. ಅವಾಗ ಊರೆಲ್ಲ ಸುತ್ತಿ ಬೀದಿ ನಾಟಕಗಳು ಮಾಡಿದ್ದೀವಿ, ಯಾಕೆ ಅಕ್ಷರ ಕಲಿಬೇಕು ಅನ್ನೋ ಅವೇರ್ನೆಸ್ಗೆ. ಹಾಗೆ ಅವಾಗಿಂದನೂ ಆ್ಯಕ್ಟ್ ಮಾಡ್ಕೊಂಡು ಬಂದಿರೋದಲ್ಲ. ನೀವೇನೇನು ಕೇಳಿದೆ? ಸೀರಿಯಸ್ ಆಗಿ ಫಸ್ಟ್ ಟೈಮ್ ನನ್ನಲ್ಲೂ ಒಬ್ಬ ಕ್ರಿಯೇಟಿವ್ ಪರ್ಸನ್ ಇದ್ದಾನೆ ಗುರು, ಇದೆ ಈ ಫೀಲ್ಡಲ್ಲೇ ನಾನು ಹೋಗ್ಬೇಕು ಅಂತ ಸೀರಿಯಸ್ ಆಗಿ ನೀವು ಥಿಂಕ್ ಮಾಡಿ? ನನಗೆ ಇನ್ಫೋಸಿಸ್ಗೆ ಸೇರ್ಕೊಂಡ್ಮೇಲೆ ಅನಿಸಿದ್ದು. ಮೇಲೆ ಮೈಸೂರಲ್ಲಿ ಓದೋ ದಿನಗಳು ಅವಾಗ ಆರಾಮಾಗಿ ಆ್ಯಕ್ಟಿಂಗ್ ಮಾಡ್ಕೊಂಡಿದ್ದೆ. ನನಗೇನು ಆ್ಯಕ್ಟ್ ಮಾಡಬೇಕಷ್ಟೇ, ನಾಟಕ ಮಾಡಬೇಕು, ಸ್ಟೇಜ್ ಮೇಲೆ ಇರಬೇಕು. ಅದು ಸ್ಕೂಲಲ್ಲಾದರೆ ಮಾಡ್ತಾ ಇದ್ದೆ. ಮೈಸೂರಿಗೆ ಬಂದಮೇಲೆ ಕಾಲೇಜಲ್ಲಿ ಎಲ್ಲಿ ಮಾಡೋದು, ಈಗ ಮಾಮೂಲಿ ವರ್ಷಕ್ಕೊಂದ್ಸರಿ ಕಲ್ಚರಲ್ ಫೆಸ್ಟಿವಲ್ ಇರೋದು, ಆ ಥರದ್ರಲ್ಲಿ ಮಾಡ್ತಾಯಿದ್ವಿ. ಯೂನಿವರ್ಸಿಟಿ ಲೆವೆಲ್ ಫೆಸ್ಟಿವಲ್ಗಳಲ್ಲಿ ಡೊಳ್ಳು ಕುಣಿತ, ಸ್ಕಿಟ್ಟು, ಈ ಥರದ್ದೇನಾದರೂ. ಬಟ್ ನಾಟಕಗಳು ಮಾಡಬೇಕಿತ್ತಲ್ಲ, ಅದಕ್ಕೆ ರಂಗಾಯಣದಲ್ಲಿ ನಮ್ಮ ಮೈಮ್ ಸರ್ ಟೀಮಲ್ಲಿ ಕೆಲಸ ಮಾಡ್ತಾಯಿದ್ದೆ. ಇನ್ಫೋಸಿಸ್ಗೆ ಹೋದ್ಮೇಲೆ ಅನಿಸಿದ್ದು, ಅಂದರೆ ಅದೇನೋ ನಾನು ಏನೇನೋ ಮಾಡ್ತಾ ಇದ್ನಲ್ಲ, ಅದು ನನಗೆ ಭಾಳ ಇಷ್ಟ ಆಗ್ತಿತ್ತಲ್ಲ, ಭಾಳ ಖುಷಿಯಿಂದ ಮಾಡ್ತಿದ್ನಲ್ಲ, ನಾನು ಅದೇ ಕೆಲಸ ಮಾಡಬೇಕಲ್ವಾ ಅಂತ. ಇಲ್ಲಿ ಒಂದೇ ಕಡೆ ಕುತ್ಕೊಂಡು ಒಂದು ಪ್ಲೇಸ್ಗೆ ನನಗೆ ಅಲ್ಲ ಅಂತ, ಅಂದರೆ ಜಾಸ್ತಿ ಇಷ್ಟಪಡೋ ಕೆಲಸ ಅದಲ್ವಾ, ನಾನು ಅದನ್ನು ಮಾಡಬೇಕು ಅಂತ ಅನಿಸಿದ್ದು. ಬಟ್ ಅದು ರಿಸ್ಕ್ ಅಲ್ವಾ. ಬಟ್ ಇಷ್ಟಪಡೋ ಕೆಲಸ ಯಾವಾಗಲೂ ಅಲ್ಲಿ ಖಂಡಿತ ಸಕ್ಸಸ್ ಕಾಣ್ಬೋದು ಅಂತ. ಸೊ ಅಲ್ಲಿ ಅನಿಸಿದ್ದು ನನಗೆ, ಇಲ್ಲ ನಾನು ಇಲ್ಲಿ ಹೋಗೋಣ ಅಂತ. ಸೂಪರ್. ಫಸ್ಟ್ ಡೇ ಆ್ಯಕ್ಟರ್ ಆಗಿ ನೆನಪಿದೆಯಾ? ಮೊದಲ ದಿನ ಕ್ಯಾಮ್ರಾ ಫೇಸ್ ಮಾಡಿದ್ದು? ಡೈರೆಕ್ಟರ್ ಸ್ಪೆಷಲಲ್ಲಿ ಮನೆಯವ್ರಿಗೆಲ್ಲ ಬಟ್ಟೆ ಎಲ್ಲ ತಂದುಕೊಟ್ಟು ಅವ್ರಿಗೆಲ್ಲ ಹೊಸ ಬಟ್ಟೆ ಹಾಕ್ಕೊಂಬನ್ನಿ ಅಂತ ಹೇಳಿ, ಅವ್ರ ಬಟ್ಟೆ ಹಾಕೊಂಬಂದಮೇಲೆ ನಾನು ತಿರುಗಿ ನೋಡೋದೊಂದು ಶಾರ್ಟ್ ಇದೆ. ಅದರಲ್ಲಿ ಗುರುಪ್ರಸಾದ್ ಅವ್ರು ಹೇಳಿದರು, ನೀವು ಇದಕ್ಕೆ ಹೆಂಗೆ ರಿಯಾಕ್ಟ್ ಮಾಡ್ತೀರಾ, ಇದ್ರ ಮೇಲೆ ನೀವು ಒಳ್ಳೆ ಕಲಾವಿದ್ರ ಅಲ್ವಾ, ಗೊತ್ತಾಗುತ್ತೆ. ಆ್ಯಂಡ್ ಆ ಶಾರ್ಟ್ ಆದಮೇಲೆ ಹೇಳಿದರು ಕೂಡ ಅವರು, ಬಿಡ್ರಿ ನೀವು ತುಂಬ ದೂರ ಹೋಗ್ತೀರಾ ನೀವು. ಸೊ ಅದು ಫಸ್ಟ್ ಶಾರ್ಟ್. ಫಸ್ಟ್ ಟೈಮ್ ಧನಂಜಯ್ ಅವರು ಏನಾದರೂ ಕುಕ್ ಮಾಡಿದರೆ ಏನು ಮಾಡಿದ್ರಿ, ಯಾವಾಗ ಮಾಡಿದ್ರಿ? ನನಗೆ ಅಡುಗೆ ಬರಲ್ಲ, ಅಡುಗೆಗೆ ಹೆಲ್ಪ್ ಮಾಡಿರ್ತೀನಿ ಅಷ್ಟೇ. ಯಾರಿಗೂ ಏನು ಮಾಡ್ಕೊಟ್ಟಿಲ್ಲ ಇಲ್ಲಿವರೆಗೂ? ನಂಗೆ ಮಾಡೋಕ್ಕೆ ಬರಲ್ಲ. ಅದನ್ನು ಸ್ಕಿಪ್ ಮಾಡೋಣ. ಹೆಲ್ತ್ಗೋಸ್ಕರ ಸ್ಯಾಕ್ರಿಫೈಸ್ ಮಾಡಿರೋ ಫುಡ್ ಅಥವಾ ಡಯಟ್ಗೋಸ್ಕರ? ಎಲ್ಲ ಫುಡ್ಡು ಸ್ಯಾಕ್ರಿಫೈಸ್ ಮಾಡಿರ್ತೀವಿ. ಈಗ ನಾವು ನಿಮ್ಮ ಗೋ ಟು ಕಂಫರ್ಟ್ ಫುಡ್ ಯಾವುದು? ಚಿತ್ರಾನ್ನ.
ಚಿತ್ರಾನ್ನ ಎನಿ ಟೈಮ್ ಅಂದ್ರೆ ರಾತ್ರಿ ಏಳಿಸ್ಬಿಟ್ಟು ಚಿತ್ರಾನ್ನ ಕೊಟ್ಟಿರ್ತೀನಿ. ಕೊಟ್ಟರು ಆರಾಮಾಗಿ ತಿಂತೀನಿ. ಓಕೆ, ತುಂಬಾ ಇಷ್ಟ ಬಟ್ ಫಿಟ್ ಆಗಿರೋದಕ್ಕೋಸ್ಕರ ಬಿಟ್ಟಿದ್ದೀನಿ ಅನ್ನೋದು. ಅದೆಲ್ಲದನ್ನು ಬಿಟ್ಟಿದ್ದೀನಿ ಇವಾಗ, ವರ್ಕೌಟ್ ಮಾಡ್ತಾ ಇದ್ದೀನಿ. ಬಟ್ ಮಧ್ಯ ಒಂದು ಚೂರು ತಿಂತೀನಿ. ಬಟ್ ಇಲ್ಲಿ ಐಸ್ ಕ್ರೀಮ್ ಅದು ಇದೆಲ್ಲ ತಿನ್ನಕ್ಕಾಗಲ್ಲ. ಅದೆಲ್ಲ ಇಷ್ಟ, ಸ್ವೀಟ್ ಕ್ರೇವಿಂಗ್ಸ್ ಜಾಸ್ತಿ ಇದೆ. ಅಷ್ಟೊಂದೇನು ಸ್ವೀಟ್ ತಿನ್ನಲ್ಲ, ಐಸ್ ಕ್ರೀಮ್ ಇಷ್ಟ. ಐಸ್ ಕ್ರೀಮ್ ಇಷ್ಟ, ಡಾರ್ಕ್ ಚಾಕ್ಲೇಟ್ ಇದೆಲ್ಲ ಬರುತ್ತಲ್ಲ ಅದು. ಓಕೆ. ಫಸ್ಟ್ ಕಾಲೇಜ್ ಫೈಟ್? ಸ್ಕೂಲಲ್ಲೇ ಫೈಟ್ ಮಾಡಿದ್ದೀವಿ. ಸ್ಕೂಲಲ್ಲೇ ಹೀರೋ ಅಲ್ವಾ, ಅದಕ್ಕೆ ಹೈಸ್ಕೂಲಲ್ಲಿ ಏನು ವಿಷಯಕ್ಕೆ ನೆನಪಿದೆ? ಮಾಮೂಲಿ ಕಿರಿಕಗಳು. ಇವಾಗೆಲ್ಲ ಫ್ರೆಂಡ್ಸೇ ಅವರು, ಪಕ್ಕ ಸೆಕ್ಷನ್ ಅಲ್ವಾ. ಸೊ ಮಾಮೂಲಿ ಏನಕ್ಕಾದ್ರೂ ಒಂದು ಗಲಾಟೆ ಇರೋದು. ಒಂದು ವಾರ ಸಸ್ಪೆಂಡು ಆಗಿದ್ದು ಸ್ಕೂಲಿಂದ. ಸ್ಕೂಲಲ್ಲೇ ಸಸ್ಪೆಂಡ್ ಆಗಿರೋ ವಿದ್ಯಾರ್ಥಿ, ಆದರೂ ಡಿಸ್ಟಿಂಕ್ಷನು, ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಅವಾಗಿನ. ಓಕೆ, ಇನ್ನೊಂದು ಲಾಸ್ಟ್ 3 ಪ್ರಶ್ನೆಗಳಿದೆ. ಫಸ್ಟ್, ಇನ್ಕಮ್, ಮೊದಲ ದುಡಿಮೆ ಸ್ಯಾಲ್ರಿ ಅಂತ ಬಂದರೆ ಇನ್ಫೋಸಿಸ್ದೇನೆ ಮೊದಲನೇ ದುಡಿಮೆ. ಬಟ್ ಅದಕ್ಕಿಂತ ಮುಂಚೆ ಮಾಡಿದ್ದೀವಿ. ಈಗ ನಮ್ಮ ಮೈಸೂರಲ್ಲಿ ಮೈಮ್ ಶೋಗಳು ಮಾಡೋಕ್ಕೆ ಹೋಗ್ತಾ ಇದ್ವಿ. ಅಲ್ಲಿ ಈಗ ಯಾವ್ದಾದ್ರು ಫಂಕ್ಷನ್ಗಳು ಇದೆಲ್ಲ ಇದ್ದಾಗ ಸುಮ್ಮನೆ ಬೇರೆ ಅಂದರೆ ಸೈನಿಕರು ವೇಷ ಈ ಥರದ್ದೆಲ್ಲ ಹಾಕೊಂಡೆಲ್ಲ ಅಲ್ಲೆಲ್ಲ ಹೋದಾಗೆಲ್ಲ ದುಡಿಮೆ ಮಾಡಿದ್ದೀವಿ. 200 ರೂಪಾಯಿ 300 ರೂಪಾಯಿ ಎಲ್ಲದನ್ನು. ನಿಮ್ದು ಜರ್ನಿನೇ ಒಂದು ಕತೆ ಮಾಡಿದ್ರೆ ಒಂದು ಸಿನಿಮಾ ಆಗುತ್ತೆ. ಫಸ್ಟ್ ಸಿನಿಮಾ ನೀವು ಥಿಯೇಟರ್ಗೆ ಹೋಗಿ ನೋಡಿದ್ದು? ನೆನಪಿಲ್ಲ, ತುಂಬ ಚಿಕ್ಕ ಹುಡುಗನಲ್ಲಿ. ಅಥವಾ ನೆನಪು ಇರೋ ಏಜಲ್ಲಿ ನೋಡಿರೋ ಫಸ್ಟ್ ಸಿನಿಮಾ? ಥಿಯೇಟ್ರಿಗೆ ಹೋಗಿ ನೋಡಿದ್ದು ಕಾಲೇಜ್ ಡೇಸ್ ಎಲ್ಲಾದರೂ ಹೇಳ್ಬೋದು. ಮೈಸೂರಿಗೆ ಬಂದಾಗ ಸರಸ್ವತಿ ಥಿಯೇಟ್ರಲ್ಲಿ ಹುಚ್ಚ ಫಿಲಮ್ ಫಸ್ಟ್ ನಾನು PUಗೆ ಬಂದಾಗ. ಓಕೆ. ಅರಸೀಕೆರೆಯಲ್ಲಿ ತುಂಬ ನೋಡಿದ್ದೀವಿ ಫ್ಯಾಮಿಲಿ ಜೊತೆ ಹೋಗಿ ಎಲ್ಲ. ಬಟ್ ಫಸ್ಟ್ ಸಿನಿಮಾ ಯಾವುದು ನೆನಪಿಲ್ಲ. ಫಸ್ಟ್ ಬೈಕ್ ತಗೊಂಡಿದ್ದು? ಅದೇ TVS XL ಸೂಪರ್. ಈಗ ಬೆಂಗಳೂರು ಬಂದಮೇಲೆ? ಮೈಸೂರಲ್ಲಿ. ಓಕೆ, ಆಲ್ಮೋಸ್ಟ್ ನಾನು ಎಲ್ಲ ಕವರ್ ಮಾಡಿದ್ದೀನಿ. ಇನ್ನೊಂದು ಪ್ರಶ್ನೆ ನನಗೆ ಗೊತ್ತು, ನೀವು ಆಲ್ರೆಡಿ ತುಂಬ ಜನ ಮದುವೆ ಬಗ್ಗೆ ಎಲ್ಲ ಕೇಳಿದ್ದಾರೆ. ನಮ್ಮ ಮೊದಲುಗಳ ಬಗ್ಗೆ ಆಗಿರೋದ್ರಿಂದ ನೀವು ಡೀಟೇಲ್ ಆಗಿ ಏನಿಲ್ಲ. ಫಸ್ಟ್ ಟೈಮ್ ಮದುವೆ ಆಗ್ತಿರೋದು ಗೊತ್ತು. ಫಸ್ಟ್ ಟೈಮ್ ಧನ್ಯತಾ ಅವ್ರನ್ನ ಭೇಟಿ ಮಾಡಿ, ಸ್ಕೂಲಾ ಕಾಲೇಜಾ ಅಷ್ಟು ಹೇಳಿ ಸಾಕು, ಎಲಾಬ್ರೇಟ್ ಮಾಡಲಿಲ್ಲ ಅನ್ನೂ ಪರವಾಗಿಲ್ಲ. ಫಸ್ಟ್ ಟೈಮ್ 2014 ಅನ್ಸುತ್ತೆ. 14. ಅದಾದ್ಮೇಲೆ ಮತ್ತೆ ಭೇಟಿ ಮಾಡಿರಲಿಲ್ಲ. ಅದಾದ್ಮೇಲೆ ರೀಸೆಂಟಾಗಿ ಭೇಟಿ ಮಾಡಿ ಕಾಲೇಜಲ್ಲಿ, 1 ವರ್ಷದಿಂದ. ಸ್ಕೂಲಲ್ಲಿ? ನಾನು ಬೆಂಗಳೂರಲ್ಲಿದ್ದೆ, ಜಯನಗರ 4th ಬ್ಲಾಕ್. ಓಕೆ, ಅದು ಅಲ್ಲಿಗೆ ನಿಲ್ಸೋಣ. ಬಿಕಾಸ್ ಮದುವೆ ವಿಡಿಯೋನೇ ಅಷ್ಟು ಅದ್ಭುತವಾಗಿ ನಾವು ಮದುವೆ ಆಗ್ತಿದ್ದೀನಿ ಅಂತ ಅಷ್ಟು ಚೆನ್ನಾಗಿ ನಿಮ್ಮೆಲ್ರಿಗೂ ತೋರಿಸಿದ್ದಾರೆ ಅಂದರೆ ಮದುವೆ ಡೀಟೇಲ್ಸ್ನ ಅವರೇ ಕೊಡ್ತಾರೆ. ಸೊ ಅದನ್ನ ನಿಮಗೆ ಬಿಡ್ತೀವಿ. ಥ್ಯಾಂಕ್ ಯು. ಓಕೆ, ಇನ್ನು ಜೀಬ್ರಾ 22ಕ್ಕೆ ರಿಲೀಸ್ ಆಗ್ತಾ ಇದೆ. ನಾನು ಡಬ್ಬಿಂಗ್ ಎಲ್ಲ ನೋಡಿದಾಗ ನೀವು ಹೇಳ್ತಾ ಇದ್ರಿ, ಎಲ್ಲೂ ಕೂಡ ಈಗ ಡಬ್ಬಿಂಗ್ ಸಿನಿಮಾಗಳು ಅಥವಾ ಯಾವುದೋ ಫಸ್ಟ್ ಸ್ಟ್ರೇಟ್ ಸಿನಿಮಾ ತೆಲುಗು ಆಗಿರುತ್ತೆ, ಈ ಕನ್ನಡಕ್ಕೆ ಬಂದಾಗ ಒಂದಷ್ಟು ಕಾಂಪ್ರಮೈಸಸ್ ಇರುತ್ತೆ. ನಮಗೂ ನೋಡೋ ಆಡಿಯನ್ಸಿಗೆ ಇಲ್ಲ ಮೇನ್ ಲ್ಯಾಂಗ್ವೇಜಲ್ಲೇ ನೋಡ್ಬಿಡೋಣ ಅನ್ನೋದು ಒಂದಷ್ಟು ಇರುತ್ತೆ. ಬಟ್ ಇಲ್ಲಿ ಎಲ್ಲೂ ಕಾಂಪ್ರಮೈಸ್ ಆದಂಗೆ ಕಾಣ್ತಾ ಇಲ್ಲ. ತುಂಬ ನೀಟಾಗಿ ಮಾಡಿದ್ದಾರೆ ಎಲ್ಲ ವಿಚಾರದಲ್ಲೂ, ಕನ್ನಡದ ವಿಚಾರಕ್ಕೆ ಬಂದರೆ ಅಂತ. ಸೊ ಆಡಿಯನ್ಸಿಗೆ ಏನು ಹೇಳ್ತೀರಾ? ಇಲ್ಲ, ಚೆನ್ನಾಗಿದೆ. ನಮ್ಮ ಡೇಡಲ್ ಮುಸ್ತಫಾ ಹುಡುಗರೇ, ಶಶಾಂಕ್ ಆ್ಯಂಡ್ ಟೀಮೇನೆ ಅವರೇ ವರ್ಕ್ ಮಾಡಿರೋದು ಕನ್ನಡಕ್ಕೆ ಅದನ್ನು ತೊಗೊಂಬರೋಕ್ಕೆ. ಸೊ ಅವರು ಫಸ್ಟೇ ಸಿನಿಮಾ ನೋಡಿ ತುಂಬ ಖುಷಿಯಾಗಿ ಇದನ್ನು ತುಂಬ ಚೆನ್ನಾಗಿ ಕನ್ನಡ ಸಿನಿಮಾ ಅನ್ನಂಗೆ ಮಾಡೋಣ ಅಂತ ಹೇಳಿ ಅದನ್ನು ರೆಡಿ ಮಾಡ್ಯಾರ. ನನಗೆ ಅದಕ್ಕೆ ಖುಷಿ ಆಯ್ತು. ಯೂಟ್ಯೂಬಲ್ಲಿ ಕಮೆಂಟ್ಸ್ ನೋಡಿದಾಗಲೂ ಒಂದು 2-3 ಕಮೆಂಟ್ ನೋಡಿದೆ, ಏನಿದು ಕನ್ನಡ ಸಿನಿಮಾನ ತೆಲುಗು ಸಿನಿಮಾನ ಗೊತ್ತೇ ಆಗ್ತಾಯಿಲ್ಲ, ಅಷ್ಟು ಚೆನ್ನಾಗಿ ಡಬ್ ಮಾಡಿದ್ದಾರೆ ಅಂತ. ಕನ್ನಡದಲ್ಲೇ ರಿಲೀಸ್ ಆಗ್ತಾಯಿದೆ ತುಂಬ ಚೆನ್ನಾಗಿ. ತೆಲುಗು ವರ್ಷನ್ ಕೂಡ ಇರುತ್ತೆ, ಬಟ್ ಕನ್ನಡದಲ್ಲಿ ಈಗ ಯೂಶ್ವಲಿ ಕೇಳ್ತಿರ್ತಾರೆ ಕನ್ನಡ ಅಂದರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ಕನ್ನಡ ವರ್ಷನ್ಗಳನ್ನ ನೋಡೋ ಥರ ಇಲ್ಲಿ ರಿಲೀಸ್ ಮಾಡಿ ಅಂತ ಹೇಳಿ. ಸೊ ಜೀಬ್ರಾ ಆ ಥರ ರಿಲೀಸ್ ಆಗ್ತಾ ಇದೆ. ಕನ್ನಡದಲ್ಲೇ ತುಂಬ ಚೆನ್ನಾಗಿ ಸಿನಿಮಾನ ನೋಡ್ಬೋದು. ಸೂಪರ್, ತುಂಬ ಒಳ್ಳೇದಾಗಲಿ. ತುಂಬ ಬ್ಯುಸಿ ಆಗಿದ್ದೀರಾ ಅಂತ ಗೊತ್ತು. ಇದೇ ಥರ ಬ್ಯಾಕ್ ಟು ಬ್ಯಾಕ್ ನಮ್ಗೊಂದು ಖುಷಿ ಆಗೋದೇನೆಂದರೆ ಧನಂಜಯ್ ಅವ್ರ ಬಗ್ಗೆ ವರ್ಷಕ್ಕೆ ಒಂದಷ್ಟು ಸಿನಿಮಾಗಳಂತೂ ನಿಮ್ಮ ಕಡೆಯಿಂದ ಬರುತ್ತೆ. ಸೊ ಅದು ಬರಬೇಕು ಸ್ಟಾರ್ ನಟರಿಂದ ಅಂತ. ಸೊ ಈ ಜರ್ನಿ ಹಾಗೆ ಮುಂದುವರಿ. ಥ್ಯಾಂಕ್ ಯು. 22nd ಸಿನಿಮಾ ನೋಡಿ, ನವಂಬರ್ 22. ಖಂಡಿತ ನೋಡಿ. ಥ್ಯಾಂಕ್ ಯು.